ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳೋಂತ ಈ ಕತೆ ಕೇಳೋದ್ರಿಂದ ಅಕಾಲ ಮೃತ್ಯುದೋಷ, ಅಲ್ಪಾಯುಷ್ಯು, ಮರಣ ಭೀತಿ ಇರುವುದಿಲ್ಲ. ನಿಮ್ಮ ಆಯಸ್ಸು ಹೆಚ್ಚಾಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಕಥೆಯನ್ನು ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ವಿದೇಶ ಎಂಬ ಒಂದು ನಗರವಿತ್ತು. ಆ ನಗರವೆಲ್ಲ ಕೂಡ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕುತ್ತಿತ್ತು. ಆ ನಗರವಾಸಿಗಳೆಲ್ಲ ಒಳ್ಳೆ ವಿದ್ಯಾವಂತರಾಗಿದ್ದರು. ಪ್ರತಿದಿನ ಹಬ್ಬದಂತೆ ಆ ನಗರವಾಸಿಗಳೆಲ್ಲ ಎಷ್ಟೋ ಸಂತೋಷವಾಗಿ ಬದುಕುತ್ತಿದ್ದರು. ಹೀಗಿರುವಾಗ ಒಂದು ದಿನ ಆ ನಗರದಲ್ಲಿ ಒಬ್ಬ ಬಾಲಕ ಮೃತಪಟ್ಟ. ಅವನು ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ. ನೋಡಲು ತುಂಬಾನೇ ಮುದ್ದಾಗಿದ್ದ. ಮಗನ ಸಾವಿನಿಂದ ತಂದೆ ತಾಯಿ ದುಃಖದಲ್ಲಿ ಮುಳುಗಿ ಹೋದರು. ಅವರ ದುಃಖ ನೋಡಲಾರದೆ ಆ ನಗರದವರು ಕೂಡ ಚಿಂತೆಗೀಡಾದರು. ಇನ್ನು ಮಗುವನ್ನು ಮಣ್ಣು ಮಾಡಲು ಸ್ಮಶಾನಕ್ಕೆ ಕರೆದೋದರು. ಅಲ್ಲೂ ಕೂಡ ತಂದೆ ತಾಯಿ ಬಂಧು ಮಿತ್ರರು ಅಕ್ಕಪಕ್ಕದ ಮನೆಯವರು ಎಷ್ಟೋ ಅಳುತ್ತಿದ್ದರು. ಮಗುವನ್ನು ಮಣ್ಣು ಮಾಡದೆ ಸಮಯ ವ್ಯರ್ಥಗೊಳಿಸುತ್ತಿದ್ದರೆ ವಿನಃ ಕಾರ್ಯ ಮಾತ್ರ ಮಾಡುತ್ತಿಲ್ಲ. ಆಗ ಅಲ್ಲಿಗೆ ಒಂದು ಹದ್ದು ಬಂದು ಅವರೊಂದಿಗೆ ಈ ರೀತಿ ಹೇಳಿತು, ನೀವು ಬಾಲಕನ ಮೃತದೇಹ ಇಟ್ಟುಕೊಂಡು ಈ ರೀತಿ ಅಳುವುದು ಸರಿಯಿಲ್ಲ. ಸೂರ್ಯ ಕೂಡ ಮುಳುಗುವ ಹೊತ್ತಾಯಿತು. ಭೂತ ಪ್ರೇತ ಪಿಶಾಚಿಗಳು ಈ ಪ್ರೇತ ಭೂಮಿಗೆ ಬರುವ ಸಮಯ ಆಗುತ್ತಿದೆ. ಅವುಗಳಿಂದ ನಿಮಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಹುಟ್ಟಿದ ಪ್ರತಿ ಜೀವಿ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹಾಗಂತ ಅವರ ಹಿಂದೆ ಬದುಕಿರುವವರು ಕೂಡ ಹೋಗಲು ಸಾಧ್ಯ ಇಲ್ವಲ್ಲ. ಜನನ ಮತ್ತು ಮರಣ ಜೀವಿಗಳಿಗೆ ಸಹಜವಾದದ್ದು. ಮೃತಪಟ್ಟವರು ನೀವು ಅತ್ತು ಗೋಳಾಡಿದಷ್ಟು ಮಾತ್ರಕ್ಕೆ ಹಿಂದಿರುಗಿ ಬರುವುದಿಲ್ಲ. ಇದೆಲ್ಲ ಎಲ್ಲರಿಗೂ ತಿಳಿದಿರುವಂತಹ ವಿಷಯಗಳು. ಇಷ್ಟೆಲ್ಲಾ ತಿಳಿದ ನೀವು ಹುಚ್ಚರಂತೆ ಏಕೆ ಅಳುತ್ತಿದ್ದೀರಿ? ಮೊದಲು ನಿಮ್ಮ ಅಳು ನಿಲ್ಲಿಸಿ ಕಾರ್ಯ ಮುಗಿಸಿಕೊಂಡು ಮನೆಗೆ ಹೋಗಿ. ಇಲ್ಲದಿದ್ದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತದೆ ಎಂದಿತು ಹದ್ದು. ಆ ಹದ್ದು ಮಾತುಗಳನ್ನು ಕೇಳಿ ಹೆದರಿದ ಜನರು ಬಾಲಕನ ಮೃತದೇಹವನ್ನು ಮಣ್ಣು ಕೂಡ ಮಾಡದೆ ಅಲ್ಲಿಂದ ಎದ್ದು ಹೋಗಲು ಸಿದ್ಧವಾದರು. ಅಷ್ಟರಲ್ಲಿ ಅಲ್ಲೊಂದು ನರಿ ಬಂದು ಈ ರೀತಿ ಹೇಳಿತು, ನೋಡಿ, ಆ ಹದ್ದು ಹೇಳಿದ್ದೆಲ್ಲ ಬರೀ ಸುಳ್ಳು. ಅದರ ಮಾತುಗಳನ್ನು ಕೇಳಿ ನೀವು ಯಾರೂ ಕೂಡ ಹೆದರಬೇಡಿ. ಈ ಬಾಲಕ ನೋಡಲು ತುಂಬಾ ಮುದ್ದಾಗಿದ್ದಾನೆ. ಇಷ್ಟೊಂದು ಮುದ್ದಾಗಿರುವ ಮಗುವನ್ನು ಬಿಟ್ಟು ಹೋಗಲು ನಿಮಗೆ ಮನಸ್ಸೇಗೆ ಬಂತು? ಚಿನ್ನದ ಮೈಬಣ್ಣ, ದಟ್ಟವಾದ ಕೂದಲು, ಚೂಪಾದ ಮೂಗು, ಇಷ್ಟೊಂದು ಸುಂದರವಾಗಿರುವ ಮಗುವನ್ನು ಯಾವ ರೀತಿ ನೀವು ಮರೆಯುತ್ತೀರಿ? ಇಷ್ಟೊಂದು ಸುಂದರವಾದ ಮಗು ಸತ್ತಿರುವುದು ನೋಡಿ ನನಗೇ ಕಣ್ಣೀರು ನಿಲ್ಲುತ್ತಿಲ್ಲ. ಹಾಗಾಗಿ ನೀವೆಲ್ಲ ಅವನನ್ನು ಒಂಟಿಯಾಗಿ ಬಿಡದೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ. ದೇವರೇನು ಅಷ್ಟೊಂದು ಕ್ರೂರಿಯಲ್ಲ. ನಿಮ್ಮ ಕಣ್ಣೀರಿಗೆ ಕರಗಿ ಮತ್ತೆ ಈ ಬಾಲಕನನ್ನು ಬದುಕಿಸಬಹುದು. ಇನ್ನೂ ತುಂಬಾ ಸಮಯ ಇದೆ. ಹಾಗಾಗಿ ಹೆದರದೆ ನೀವೆಲ್ಲರೂ ಇಲ್ಲೇ ಇರಿ. ದಯಾಮಯಿಯಾದ ಆ ಬೋಲಾಶಂಕರನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಆ ರೀತಿ ಮಾಡಿದರೆ ಖಂಡಿತ ನಿಮ್ಮ ಮಗು ತಿರುಗಿ ಬರುತ್ತಾನೆ. ನಿಮ್ಮ ಕೋರಿಕೆಗಳು ನೆರವೇರುತ್ತದೆ ಅಂದಿತು ನರಿ. ನರಿ ಮಾತುಗಳನ್ನು ಕೇಳಿದ ಅವರೆಲ್ಲರಿಗೂ ಮತ್ತೆ ಆಸೆ ಚಿಗುರಿತು. ಹೋದ ಜೀವ ಬಂದಂತಾಯಿತು. ಖಂಡಿತ ಮಗ ಬಂದೇ ಬರುತ್ತಾನೆ ಎಂದು ಆಸೆಯಿಂದ ಅವನ ಸುತ್ತಲೂ ಕುಳಿತುಕೊಂಡರು. ಎಲ್ಲರೂ ಅವರ ಕೈಗಳನ್ನು ಬಾಲಕನ ದೇಹದ ಮೇಲಿಟ್ಟು ನೀವುತ್ತಿದ್ದರು. ದೇವರ ಧ್ಯಾನ ಮಾಡುತ್ತಿದ್ದರು. ಬಾಲಕನನ್ನು ನೆನೆಸಿಕೊಂಡು ಅಳುತ್ತಿದ್ದರು. ಅಲ್ಲೇ ಇದ್ದ ಹದ್ದು ಇವರನ್ನು ನೋಡಿ, ನೀವೆಲ್ಲರೂ ಹುಚ್ಚರಂತೆ ಕಾಣಿಸುತ್ತಿದ್ದೀರಿ. ಈ ನರಿ ಸ್ವಲ್ಪ ತರಲೆ, ಇದಕ್ಕೆ ಬುದ್ಧಿ ಇಲ್ಲ. ನಿಮಗೆ ಮಮಕಾರ ಹೆಚ್ಚಾಗಿ ಕಾಣಿಸುತ್ತಿಲ್ಲ. ನಿಮ್ಮ ಮಗುವಿನ ಮೃತದೇಹ ವಿಕಾರವಾಗಿ ಬದಲಾಗುತ್ತಿದೆ. ದೇಹದಿಂದ ವಾಸನೆ ಕೂಡ ಬರುತ್ತಿದೆ. ಎಲ್ಲವೂ ಮುಗಿದು ಹೋಯಿತು. ಹೋದ ಪ್ರಾಣ ಎಂದೂ ಕೂಡ ಮರಳಿ ಬರುವುದಿಲ್ಲ. ಯಮ ಒಂದು ಸಾರಿ ನಿರ್ಧಾರ ತೆಗೆದುಕೊಂಡರೆ ಮನಸ್ಸು ಬದಲಾಯಿಸಿಕೊಳ್ಳುವುದಿಲ್ಲ. ನೀವು ಎಷ್ಟೇ ಅತ್ತರೂ ಕರೆದರೂ ಗೋಳಾಡಿದರೂ ಅವರು ಸ್ಪಂದಿಸುವುದಿಲ್ಲ. ಇನ್ನು ನೀವು ಈ ಬಾಲಕನ ಮೇಲೆ ಆಸೆ ಬಿಟ್ಟುಬಿಡಿ. ಅವನ ಮುಂದಿನ ಜನ್ಮ ಚೆನ್ನಾಗಿರಲು ದಾನ ಧರ್ಮಗಳನ್ನು ಮಾಡಿ, ಶ್ರಾದ್ದ ಕರ್ಮಗಳು ಬಿಡದಂತೆ ಮಾಡಿ ಎಂದು
ಹದ್ದು ಹಿತೋಪದೇಶ ಮಾಡಿತು. ಹದ್ದು ಈ ರೀತಿ ಹೇಳುತ್ತಿರುವಾಗ ನರಿ ಮಧ್ಯದಲ್ಲಿ ಬಂದು, ಈ ಹದ್ದು ಒಂದು ಮುಟ್ಟಾಳ, ಇದರ ಮನಸ್ಸು ತುಂಬಾ ಕ್ರೂರವಾದದ್ದು. ಅದಕ್ಕೆ ಎಲ್ಲ ಗೊತ್ತಿದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಬಾಯಿಗೆ ಬಂದಿದ್ದೆಲ್ಲ ಹೇಳುತ್ತಿರುತ್ತೆ. ದಯವಿಟ್ಟು ನೀವು ಈ ಮಗುವನ್ನು ಬಿಟ್ಟು ಹೋಗಬೇಡಿ. ಯಾವ ಸಮಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೆ ತಾನೇ ಗೊತ್ತು. ಮಗು ಬದುಕಬೇಕು ಎಂದು ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಯತ್ನ ಸಫಲವಾದರೆ ಎಲ್ಲರಿಗೂ ಸಂತೋಷ ತಾನೆ. ಒಂದು ವೇಳೆ ವಿಫಲವಾದರೆ ಬಾಲಕನನ್ನು ಮಣ್ಣು ಮಾಡಿ ಹೋಗಿ. ಈಗ ಇಷ್ಟೊಂದು ಅವಸರ ಪಟ್ಟು ನೀವು ಮನೆಗೆ ಹೋಗಿ ಮಾಡುವುದೇನು? ಬಾಲಕನನ್ನು ಬದುಕಿಸಲು ನಿಮ್ಮ ಕೈಲಾದ ಸಹಾಯ ಮಾಡಿ. ಸಾಧ್ಯವಾಗಲಿಲ್ಲ ಅಂದಾಗ ನೀವೆಲ್ಲರೂ ನಿಮ್ಮ ಮನೆಗೆ ಹೋಗಿ. ನಿಮ್ಮ ಮನೆ ಎಲ್ಲೂ ಕೂಡ ಹೋಗಲ್ಲ ಅಂದಿತು ನರಿ. ನರಿ ಮಾತುಗಳು ಹದ್ದುವಿಗೆ ಆಶ್ಚರ್ಯ ಉಂಟು ಮಾಡಿತು. ಹದ್ದು ಈ ರೀತಿ ಹೇಳಿತು, ಈ ನರಿ ಮಾತುಗಳನ್ನು ಕೇಳಿ ಸಮಯ ವ್ಯರ್ಥಗೊಳಿಸುವುದು ನಿಮ್ಮ ಮೂರ್ಖತ್ವ. ನಾನು ಹುಟ್ಟಿದಾಗಿನಿಂದಲೂ ಇದುವರೆಗೂ ಇಂತಹ ವಿಸ್ಮಯ ಎಲ್ಲೂ ಕೂಡ ನೋಡಿಲ್ಲ, ಕೇಳಿಲ್ಲ. ನನಗೀಗ 1300 ವರ್ಷ ವಯಸ್ಸು. ಇಷ್ಟು ವರ್ಷಗಳಿಂದ ಮೃತಪಟ್ಟು ಬದುಕಿದಂತ ಮಗುವನ್ನಾಗಲಿ ಅಥವಾ ಹಿರಿಯರನ್ನಾಗಲಿ ನಾನು ನೋಡಿಲ್ಲ. ಒಂದು ವಿಷಯ ಮಾತ್ರ ನಿಜ, ಮೃತಪಟ್ಟವರು ಮತ್ತೆ ಇನ್ನೊಂದು ಜನ್ಮ ಪಡೆಯುತ್ತಾರೆ, ಇನ್ನೊಂದು ರೂಪ ಪಡೆದುಕೊಳ್ಳುತ್ತಾರೆ, ಮತ್ತೆ ಈ ಭೂಮಿಯ ಮೇಲೆ ತಿರುಗಾಡುತ್ತಾರೆ. ಆದರೆ ನಾವವರನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ, ಅವರು ಕೂಡ ನಮ್ಮನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಈ ನರಿ ಮುಟ್ಟಾಳ, ಕಪಟ ಬುದ್ಧಿಯಿಂದ ನಿಮ್ಮನ್ನು ಮೋಸಗೊಳಿಸುತ್ತಿದೆ. ಸತ್ತವರು ಮರಳಿ ಬದುಕಿ ಬರುತ್ತಾರ? ಇದು ಎಲ್ಲಾದರೂ ನಡೆಯುತ್ತದ? ಯಾರಾದರೂ ಕೇಳಿದರೆ ನಗುತ್ತಾರೆ. ಪುತ್ರ ಶೋಕದಿಂದ ನಿಮ್ಮ ವಿವೇಕ ಅರ್ಧ ಹಾಳಾಗಿದೆ. ನಿಮಗಿರುವಂತ ಅಲ್ಪ ಸ್ವಲ್ಪ ವಿವೇಕವನ್ನು ಈ ನರಿ ಇಲ್ಲದ್ದು ಸಲ್ಲದ್ದು ಹೇಳಿ ಹಾಳು ಮಾಡುತ್ತಿದೆ. ಅಜ್ಞಾನಿಗಳಂತೆ ನಡೆದುಕೊಳ್ಳಬೇಡಿ, ಅಜ್ಞಾನಿಗಳಂತೆ ಇಲ್ಲೇ ಇರಬೇಡಿ, ಮೊದಲು ಹೊರಟು ಹೋಗಿ ಅಂದಿತು ಹದ್ದು. ಅದರ ಮಾತುಗಳನ್ನು ಕೇಳಿ ಅಲ್ಲಿರುವವರೆಲ್ಲ ಜೋರಾಗಿ ಗೋಳಾಟ ಶುರು ಮಾಡಿದರು. ನಿರಾಸೆಗೆ ಒಳಗಾದರು. ನರಿಯ ಮಾತುಗಳಿಗಿಂತ ಹದ್ದು ಮಾತುಗಳಲ್ಲಿ ನ್ಯಾಯವಿದೆ ಅನಿಸಿತು. ಮಗುವನ್ನು ಬಿಟ್ಟು ಹೋಗಲು ತೀರ್ಮಾನಿಸಿಕೊಂಡರು. ಅವರು ಎದ್ದು ಹೋಗುತ್ತಿದ್ದರೆ ಮತ್ತೆ ಅವರನ್ನು ನರಿ ತಡೆದು, ನೋಡಿ, ನನ್ನ ಮಾತುಗಳನ್ನು ಕೇಳಿ. ಈ ಹದ್ದು ಮಾತುಗಳನ್ನು ಕೇಳಿ ಮೋಸ ಹೋಗಬೇಡಿ. ಸತ್ತು ಪುನಃ ಬದುಕಿ ಬಂದವರು ತುಂಬಾ ಜನರಿದ್ದಾರೆ. ಕರುಣಾ ಸಾಗರ ರಘುರಾಮ ಮೃತಪಟ್ಟ ಭೂಸುರ ಕುಮಾರನನ್ನು ಮತ್ತೆ ಬದುಕಿಸಲಿಲ್ಲವ? ಆ ಕತೆ ನೀವು ಕೇಳಿಲ್ಲವ? ಸೃಂಜಯನಿಯ ಮಗನಾದ ಸುವರ್ಣಾಷ್ಟವಿಯನ್ನು ನಾರದ ಮಹರ್ಷಿ ಬದುಕಿಸಲಿಲ್ಲವ? ಇಂತಹ ಎಷ್ಟೋ ಕತೆಗಳು ನಮ್ಮ ಪುರಾಣಗಳಲ್ಲಿದೆ. ಈ ಹದ್ದು ಏನು ದೇವರಲ್ಲ, ಬರೀ ಒಂದು ಪಕ್ಷಿಯಷ್ಟೇ. ಇದಕ್ಕೆ ಹೊರಗಿನ ಜಗತ್ತಿನಲ್ಲಿ ನಡೆಯುವಂತಹ ಯಾವ ವಿಷಯವೂ ಗೊತ್ತಿಲ್ಲ. ಇದು ಬರೀ ಸ್ಮಶಾನವಾಸಿ. ಪರಮೇಶ್ವರ ಕರುಣಾಸಾಗರ, ಅವರು ಎಲ್ಲೆಡೆಯೂ ವ್ಯಾಪಿಸಿದ್ದಾರೆ. ನಿಮ್ಮ ಕಣ್ಣೀರಿಗೆ ಕರಗಬಹುದೇನೋ? ಯಾರಾದರೂ ಸಿದ್ಧ ಪುರುಷರು, ಋಷಿ ಮುನಿಗಳು ಬರಬಹುದೇನೋ? ಬಂದು ನಿಮ್ಮ ಮಗುವನ್ನು ಪುನಃ ಬದುಕಿಸಬಹುದೇನೋ? ಆ ರೀತಿಯಾದರೆ ಎಲ್ಲರಿಗೂ ಸಂತೋಷ ತಾನೆ. ಇನ್ನು ಸಮಯ ಇರುವಾಗ ಹಿಂದೆ ಹೋಗುವುದು ಏಕೆ ಅಂದಿತು ನರಿ. ಅವರೆಲ್ಲರೂ ನರಿ ಮಾತುಗಳಿಗೆ ತುಂಬಾ ಸಂತೋಷಿಸಿ ಮತ್ತೆ ಹಿಂದೆ ಬಂದರು. ಮತ್ತೆ ಆ ಬಾಲಕನ ಮೃತದೇಹದ ಸುತ್ತ ಕುಳಿತುಕೊಂಡರು. ಎಲ್ಲರೂ ಆ ಮಗುವನ್ನು ಮುಟ್ಟುತ್ತಾ, ನಮ್ಮ ಮಗುವಿನ ಮೇಲೆ ಕರುಣೆ ತೋರಿಸು ಎಂದು ಪರಮೇಶ್ವರನನ್ನು ಪ್ರಾರ್ಥಿಸಲು ಮುಂದಾದರು. ಅಷ್ಟರಲ್ಲಿ ಸೂರ್ಯ ಅಸ್ತಮಿಸಿದ. ಆ ಹದ್ದು ಹಾಗೂ ನರಿ ಹಸಿವಿನಿಂದ ಬಳಲುತ್ತಿದ್ದವು. ನರಿ ಹಗಲಿನಲ್ಲಿ ಆಹಾರ ತಿನ್ನುವುದಿಲ್ಲ, ಹದ್ದು ಕತ್ತಲಿನಲ್ಲಿ ಊಟ ತಿನ್ನುವುದಿಲ್ಲ. ಇವರು ಹಗಲು ಸ್ಮಶಾನಕ್ಕೆ ಬಂದಿದ್ದರಿಂದ ಇವರು ಬೇಗನೆ ಹೋದರೆ ಆ ಬಾಲಕನನ್ನು ತಿನ್ನಬಹುದು ಅಂದುಕೊಂಡು ಹದ್ದು ಇವರನ್ನು ಹೋಗು ಎಂದು ಬಲವಂತಗೊಳಿಸುತ್ತಿತ್ತು. ಅದೇ ರೀತಿ ಇವರು ಬೆಳಕಿರುವಾಗಲೇ ಹೋದರೆ ಆ ಬಾಲಕನನ್ನು ಹದ್ದು ತಿಂದು ಹಾಕುತ್ತದೆ. ಅದೇ ಕತ್ತಲಾದ ಮೇಲೆ ಹೋದರೆ ತಾನು ತಿನ್ನಬಹುದು ಅಂದುಕೊಂಡು ನರಿ ಕತ್ತಲಾಗುವವರೆಗೂ ಅವರನ್ನು ಅಲ್ಲೇ ಇರಿಸಿಕೊಂಡಿತ್ತು. ಈ ರೀತಿ ಆ ಎರಡು ಪ್ರಾಣಿಗಳು ಅವುಗಳ ಹಸಿವನ್ನು ನೀಗಿಸಿಕೊಳ್ಳಲು ಅವುಗಳಿಗೆ ತೋಚಿದ್ದು ಹೇಳಿದ್ದವು. ಇತ್ತ ಈ ಬಾಲಕನ ಕುಟುಂಬದವರು ಅತ್ತು ತಲೆ ಕೆಡಿಸಿಕೊಂಡಿದ್ದರು. ದುಃಖದಲ್ಲಿ ಇರುವಾಗ
ಕೋಪದಲ್ಲಿ ಇರುವಾಗ, ಆವೇಶದಲ್ಲಿ ಇರುವಾಗ ಮೆದುಳು ಕೆಲಸ ಮಾಡುವುದಿಲ್ಲ. ಹಾಗಾಗಿ ದುಃಖದಲ್ಲಿ ಮುಳುಗಿ ಹೋಗಿದ್ದ ಈ ಕುಟುಂಬಕ್ಕೆ ಈ ಪ್ರಾಣಿಗಳ ಕಪಟ ತಂತ್ರ ಅರ್ಥವಾಗಲಿಲ್ಲ. ಇನ್ನು ಸೂರ್ಯ ಅಸ್ತಮಿಸಿದ ನಂತರ ಸ್ಮಶಾನ ಭೂಮಿಯಲ್ಲಿ ತಿರುಗಾಡಲು ಪರಮೇಶ್ವರ ಬರುತ್ತಾರೆ. ದೀನರಿಗೆಲ್ಲ ಆ ಶಿವನೇ ದಿಕ್ಕು. ಅವರನ್ನು ಪೂಜಿಸಿದವರಿಗೆ ಸಮಸ್ಯೆಗಳು ಬರುವುದಿಲ್ಲ. ದಯಾಮಯಿಯಾದ ಆ ಪರಮೇಶ್ವರ ತೋರಿಸುವಂತಹ ಪ್ರೀತಿಗೆ ಅಡೆತಡೆ ಇರುವುದಿಲ್ಲ. ಆಪದ್ ಬಾಂಧವನಾದ ಆ ಪರಮೇಶ್ವರ ತಲೆಯ ಮೇಲೆ ಚಂದ್ರ ಹಾಗೂ ಗಂಗೆಯನ್ನು ಇರಿಸಿಕೊಂಡು, ಕೊರಳಿನಲ್ಲಿ ಹಾವನ್ನು ಆಭರಣದಂತೆ ಧರಿಸಿ, ಹುಲಿ ಚರ್ಮವನ್ನು ಮೈಗೆಲ್ಲಾ ಸುತ್ತಿಕೊಂಡು ತೇಜೋವಂತವಾದ ರೂಪದಿಂದ ಹೊಳೆಯುತ್ತಿರುತ್ತಾರೆ. ಸೂರ್ಯ ಅಸ್ತಮಿಸಿದ ಕಾರಣ ಈ ಸ್ಮಶಾನ ಭೂಮಿಗೆ ಬಂದ ಪರಮೇಶ್ವರನಿಗೆ ಬಾಲಕನ ಕುಟುಂಬ ಕಾಣಿಸಿತು. ಪ್ರಾಣಿಗಳ ಸಲಹೆ ಕೇಳಿ ನಿಜವಾಗಲೂ ಕರೆದರೆ ಶಿವ ಬಂದು ಮಗುವನ್ನು ಕಾಪಾಡುತ್ತಾರೆ ಎಂದು ನಂಬಿರುವಂತ ಅವರ ಮುಗ್ಧತೆ ಹಿಡಿಸಿತು. ಹಾಗಾಗಿ ಪರಮೇಶ್ವರ ಅವರ ಮುಂದೆ ಪ್ರತ್ಯಕ್ಷವಾದರು. ಭಕ್ತರೇ, ನನ್ನನ್ನು ಇಷ್ಟಾಗಿ ಪ್ರಾರ್ಥಿಸುತ್ತಿದ್ದೀರಿ, ನಿಮಗೆ ಏನು ಬೇಕು ಕೇಳಿ ಅಂದರು. ಅವರೆಲ್ಲರೂ ಪರಮೇಶ್ವರನ ಕಾಲಿನ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ದೇವಾದಿ ದೇವ, ನಮ್ಮ ಮೊರೆಯನ್ನು ಸ್ವೀಕರಿಸಿ ಪ್ರತ್ಯಕ್ಷವಾದೆಯ. ನಿಮ್ಮ ದರ್ಶನ ಭಾಗ್ಯದಿಂದ ನಮ್ಮ ಎಲ್ಲಾ ಸಮಸ್ಯೆಗಳು, ಕೋರಿಕೆಗಳು, ಆಸೆಗಳು ಈಡೇರಿದವು. ಆದರೆ ಮನಃಶಾಂತಿ ಮಾತ್ರ ದೊರಕುತ್ತಿಲ್ಲ. ನಮ್ಮ ಮಗುವಿನ ಪ್ರಾಣ ಮರಳಿ ಕೊಟ್ಟರೆ ನಮಗೆ ಮನಃಶಾಂತಿ ದೊರಕುತ್ತದೆ ಎಂದು ಬೇಡಿಕೊಂಡರು. ಬಾಲಕನ ತಂದೆ ತಾಯಿ ಮಗುವಿನ ಪ್ರಾಣ ಮರಳಿ ಕೇಳುವುದು ಸಹಜ. ಆದರೆ ಅಲ್ಲಿರುವ ಎಲ್ಲರೂ ಕೂಡ ಬೇರೆ ಯಾವ ಕೋರಿಕೆಯೂ ಕೇಳದೆ ನ್ಯಾಯವಾಗಿ ಇನ್ನೂ ಬದುಕಿ ಬಾಳಬೇಕಾದ ಆ ಬಾಲಕನ ಪ್ರಾಣವನ್ನೇ ಕೇಳುತ್ತಿದ್ದಾರೆ. ಈ ನ್ಯಾಯವಾದ ಗುಣ ಪರಮೇಶ್ವರನಿಗೆ ಹಿಡಿಸಿತು. ಹಾಗಾಗಿ ಮತ್ತೆ ಆ ಬಾಲಕನಿಗೆ ಪ್ರಾಣ ಕೊಟ್ಟರು. ನಿಮ್ಮೆಲ್ಲರ ಪ್ರೇಮಾನುರಾಗ ಗಳಿಸಿಕೊಂಡಿರುವಂತ ಈ ಬಾಲಕ 100 ವರ್ಷಗಳ ಕಾಲ ಆರೋಗ್ಯದಿಂದ ಬದುಕುತ್ತಾನೆ ಎಂದು ಆಶೀರ್ವದಿಸಿದರು. ಅದರ ನಂತರ ಆ ಹದ್ದು ಹಾಗೂ ನರಿ ಕೂಡ ಶಿವನ ಕಾಲಿನ ಮೇಲೆ ಬಿದ್ದು, ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಸುಳ್ಳು ಹೇಳಿದೆವು, ನಮ್ಮನ್ನು ಕ್ಷಮಿಸಿ ಮಹಾಪ್ರಭು ಎಂದು ಕೇಳಿಕೊಂಡವು. ಕರುಣಾಮಯಿಯಾದ ಆ ಪರಮೇಶ್ವರ ಅವುಗಳ ತಪ್ಪನ್ನು ಕ್ಷಮಿಸಿ, ನಿಮ್ಮ ಆಯಸ್ಸು ಮುಗಿಯುವವರೆಗೂ ನಿಮಗೆ ಹಸಿವು ಹಾಗೂ ದಾಹ ಆಗುವುದಿಲ್ಲ ಎಂದು ವರ ಕೊಟ್ಟರು. ಹಾಗಾಗಿ ಸ್ನೇಹಿತರೆ, ಆ ಪರಮೇಶ್ವರನನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಮರಣ ಭೀತಿ ಇರುವುದಿಲ್ಲ, ಅಲ್ಪಾಯುಷ್ಯನಿಂದ ಸಾಯುವುದಿಲ್ಲ, ಅಕಾಲ ಮರಣ ಆಗುವುದಿಲ್ಲ, ಆಯಸ್ಸು ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.